ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9686376663. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಿ ಸುಮನ್ ಟಿವಿ ಕನ್ನಡ. ನಾನು ಅನಿತಾ ಗೌಡ. ಕಾಂಗ್ರೆಸ್ ನಾಯಕಿ ಕೆ ಪೂರ್ಣಿಮಾ ಶ್ರೀನಿವಾಸ್ ಅವರ ಹೆಸರು ಜನಾನುರಾಗಿ ಹೆಸರು. ಜನಸೇವೆಯೇ ಮೂಲ ಮಂತ್ರ ಎಂದು ನಂಬಿ ಸೇವೆಗಾಗಿ ರಾಜಕೀಯಕ್ಕೆ ಬಂದವರು. ತಮ್ಮ ತಂದೆ ಕಾಂಗ್ರೆಸ್ನ ಹಿರಿಯ ನಾಯಕರಾದ ಕೃಷ್ಣಪ್ಪ ಅವರ ತತ್ವ ಸಿದ್ಧಾಂತಗಳೊಂದಿಗೆ ಶಿಸ್ತಿನ ಸಿಪಾಯಿಯಾಗಿ ಹೆಜ್ಜೆ ಇಟ್ಟಂತವರು ಪೂರ್ಣಿಮಾ ಅವರು. ಎಲ್ಲೋ ಒಂದು ಕಡೆ ಹೆಣ್ಣು ಮಕ್ಕಳು ರಾಜಕೀಯಕ್ಕೆ ಬಂದಾಗ ಒಂದು ಎರಡು ಸಣ್ಣ ಪುಟ್ಟ ತಪ್ಪುಗಳಾದ್ರೆ ಆಕೆಯನ್ನ ಚರಿತ್ರ ವಧೆ ಮಾಡುವಂಥದ್ದನ್ನು ಸಹ ಇವತ್ತು ನಾವು ನೋಡ್ತಾ ಇದ್ದೀವಿ. ಎರಡೂ ಇದೆ, ಪ್ಲಸ್ ಅಂಡ್ ಮೈನಸ್ ಎರಡು. ರಾಜಕೀಯ ಕೂಡ ಏನು ಬ್ರಹ್ಮವಿದ್ಯೆ ಅಲ್ಲ, ಕಲಿಬಹುದು. ಬೆಂಗಳೂರು ಸರಿ ಹೋಗ್ಲೇಬೇಕು, ಇಲ್ಲ ಅಂತ ಹೇಳಿದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಸಾಕಷ್ಟು ತೊಂದರೆಗಳು ಜನಸಾಮಾನ್ಯರು ಎದುರಿಸಬೇಕಾಗ. ಕಾಂಗ್ರೆಸ್ ಅಲ್ಲೇ ಉಳಿಬೇಕು ಅಂತ ಲಾಸ್ಟ್ ಮೂಮೆಂಟ್ ವರ್ಗು ನಾನು ಟ್ರೈ ಮಾಡಿದ್ದೆ. ಅವತ್ತು ನನ್ನ ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟವರು PK ಶಿವಕುಮಾರ್ ಅವರು. ನಂಗೆ ಬಹಳ ಇಷ್ಟವಾದ ಫೀಲ್ಡ್ ಎಜುಕೇಶನ್ ಸ್ಟಾಕ್ ಕೆಲಸ ಮಾಡುವಂಥದ್ದು. ನಮ್ಮನ್ನ ಟಾರ್ಗೆಟ್ ಮಾಡ್ತಾರೆ, ಸೊ ಅದು ಬಹಳ ನೋವು ಕೊಡುತ್ತೆ. ನಾನು ಒಬ್ಬ ಮಹಿಳೆಯಾಗಿ ಇಷ್ಟು ಧೈರ್ಯವಾಗಿ ಇವತ್ತು ಮಾತಾಡ್ತಿದ್ದೀವಿ ಅಂದ್ರೆ ಅಂಬೇಡ್ಕರ್ ಸಂವಿಧಾನ ನಮಗೆ ಕೊಟ್ಟಂತ ಒಂದು ಕೊಡುಗೆ. ಆದರೆ ನಮ್ಮ ಹತ್ರ ನಾವು ಸಾಯೋವರೆಗೂ ಇರುವಂಥದ್ದು ಶಿಕ್ಷಣ. ನಮ್ಮ ತಂದೆಯವರ ಕೆಲವು ಮಾರ್ಗದರ್ಶನ ಇತ್ತಲ್ಲ, ಸೊ ಅದು ನನಗೆ ಬಹಳ ಸಹಾಯ ಆಯಿತು. ಬನ್ನಿ ಅವರ ಬದುಕು, ರಾಜಕೀಯದ ಏಳು ಬೀಳುಗಳ ಬಗ್ಗೆ ನಮ್ಮ ಜೊತೆಗೆ ಮಾತನಾಡಲಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್, ತಮ್ಮ ತಂದೆಯವರು ಬಹಳಷ್ಟು ಹೆಸರನ್ನು ಮಾಡಿದಂಥವರು, ನೀವು ರಾಜಕೀಯ ಕುಟುಂಬದಿಂದ ಬಂದಂಥವರು. ನಿಮ್ಮ ಬದುಕಿನ ಅನುಭವ, ನಿಮ್ಮ ಹಿನ್ನೆಲೆ, ಹಾಗೆಯೇ ರಾಜಕೀಯವನ್ನು ನೀವು ಹೇಗೆ ಗ್ರಹಿಸ್ತೀರಿ ಅನ್ನೋದ್ರ ಬಗ್ಗೆ ಹೇಳೋದಾದರೆ? ಮೊದಲಿಗೆ ರಾಜಕೀಯಕ್ಕೆ ಬರೋವಂಥದ್ದು ನನ್ನ ಇಚ್ಛೆ ಏನಾಗಿರಲಿಲ್ಲ. 2010 ಮಹಾನಗರ ಪಾಲಿಕೆ ಅನೌನ್ಸ್ ಆದ ಸಂದರ್ಭದಲ್ಲಿ ಸ್ನೇಹಿತರು, ಕುಟುಂಬದ ಕೆಲವರು ನೀನು ಬರಬೇಕು ಅಂತ ಹೇಳಿ ನನ್ನ ಹೆಸರು ಪ್ರಪೋಸ್ ಇಟ್ಟಾಗ ನನ್ನ ತಂದೆಯವರು ಅಬ್ಜೆಕ್ಷನ್ ಮಾಡಿದ್ರು. ಬೇಡ, ನಮ್ಮದೇ ಆದಂಥ ಸಂಸ್ಥೆ ಇದೆ, ಅದನ್ನು ನೋಡ್ಕೊಳ್ತಾ ಇದೆ, ರಾಜಕೀಯ ಭಾಳ ಕಷ್ಟ ಅಂತ ತಿಳಿ ಹೇಳಿದ್ರು. ಆದರೂ ಅದೇನೋ ನನಗೂ ಅದು ಬಹುಶಃ ದೈವ ನಿರ್ಣಯ ಅಂತ ಕೆಲವಿರುತ್ತಲ್ಲ, ಸೊ ಹಾಗಾಗಿ ಅವತ್ತು ನಾನು ಕೂಡ ಇಲ್ಲ, ನಾನು ಬರಲೇಬೇಕು ಅಂತ ಹೇಳಿದೆ. ಜನರ ಆಶೀರ್ವಾದ ಸಿಕ್ತು. ಮೊದಲನೇ ಬಾರಿ ಮಹಾನಗರ ಪಾಲಿಕೆ ಸದಸ್ಯರಾಗಿ 2010ರಲ್ಲಿ ಗೆದ್ದೆ ನಾನು. ಸೊ ಅಲ್ಲಿಂದ ಶುರುವಾದಂಥ ಪಯಣ. ಅದಕ್ಕೂ ಮುಂಚೆ, ಈ ರಾಜಕೀಯಕ್ಕೆ ಬರೋಕ್ಕೆ ಮುಂಚೆ ಒಂದು ಮಹಿಳಾ ಅಸೋಸಿಯೇಷನ್ ಪೂರ್ಣ ಪ್ರಗತಿ ಅಂತ ಹೇಳಿ ಒಂದು ಮಹಿಳಾ ಸಂಘವನ್ನು ಮಾಡಿ ಈ ಭಾಗದ ಎಲ್ಲ ಹೆಣ್ಣುಮಕ್ಕಳು, ನಮ್ಮ ದೇವಸ್ಥಾನದ ಭಾಗದ ಎಲ್ಲ ಹೆಣ್ಮಕ್ಳು ನೀನು ಅಧ್ಯಕ್ಷರಾಗಬೇಕು ಅಂತ ನನ್ನ ವಿನಂತಿ ಮಾಡಿದರು. ಮತ್ತು ನಮ್ಮ ಮಾಜಿ ನಗರ ಪಾಲಿಕೆ ಸದಸ್ಯರು DM ನಾಗರಾಜ್ ಅಂತ ಹೇಳಿ ಅವ್ರು ಬಂದು, ಅಕ್ಕ ನೀವು ಆಗಬೇಕಿದ್ದಕ್ಕೆ ಅಂದಾಗ, ಬೇಡಪ್ಪ ನನಗೆ ಮನೆ ಕಾಲೇಜು ಇದೇ ಕೆಲಸ ಸಾಕು ಅಂದಾಗ, ಇಲ್ಲ ನೀವು ಆಗಬೇಕು ಅಂತ ಭಾಳ ಫೋರ್ಸ್ ಮಾಡಿ ಅವರು ಮತ್ತು ನನ್ನ ಹಸ್ಬೆಂಡು ನನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ರು. ಸೊ ಅಲ್ಲಿಂದ ಸ್ವಲ್ಪ ಜನರ ಜೊತೆ ಕೆಲಸ ಮತ್ತು ಸಾರ್ವಜನಿಕ ಕೆಲಸ ಅಂತ ಶುರುವಾಯಿತು. ಬಹುಶಃ ಮೊದಲನೇ ಬಾರಿ ಗೆದ್ದ ಮೇಲೆ ಭಾಳ ಚಾಲೆಂಜಸ್ ಇತ್ತು. ಅಪೋಸಿಷನಲ್ಲಿದ್ದೆ. ಅವತ್ತು BJP ರೂಲಿಂಗ್ ಇತ್ತು. BJP ಶಾಸಕರು ನಂದೀಶ್ ರೆಡ್ಡಿ ಸರ್ ಅವರು ಇಲ್ಲಿ ಶಾಸಕರಾಗಿದ್ದರು. ಸ್ವಲ್ಪ ಟಫ್ ಆಗಿತ್ತು. ಬಟ್ ಆದರೆ ನಮ್ಮ ತಂದೆಯವರ ಕೆಲವು ಮಾರ್ಗದರ್ಶನ ಇತ್ತಲ್ಲ, ಸೊ ಅದು ನನಗೆ ಭಾಳ ಸಹಾಯ ಆಯಿತು. ಹಾಗಾಗಿ ರಾಜಕೀಯದಲ್ಲಿ ಪ್ಲಸ್ ಮೈನಸ್ ಎರಡೂ ನೋಡಿದ್ದೇನೆ. ಸಂತೋಷವೂ ಇದೆ, ದುಃಖವೂ ಇದೆ. ಬಟ್ ಇಲ್ಲಿವರೆಗೂ ನಡ್ಕೊಂಡು ಬರ್ತಾ ಇದೆ. ದುಃಖ ಯಾಕೆ ಅಂತ? ದುಃಖ ಏನು ಅಂತಂದರೆ ನೋಡಿ, ಒಂದು ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಒಬ್ಬ ಮಹಾನಗರ ಪಾಲಿಕೆ ಸದಸ್ಯರನ್ನ ಗೆಲ್ಲಿಸ್ದಾಗೋ ಅಥವಾ ಒಬ್ಬ ಶಾಸಕರನ್ನು ಗೆಲ್ಲಿಸ್ದಾಗೋ ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ನಮಗೆ ಕೆಲಸ ಮಾಡಬೇಕು, ಅವ್ರ ಸಮಸ್ಯೆಗಳನ್ನ ಆಲಿಸ್ಬೇಕು, ನಮಗೆ ಸಿಗಬೇಕು, ಒಬ್ಬ ಜನಪ್ರತಿನಿಧಿ ನಮಗೆ ಸಿಗಬೇಕು. ನೋಡಿ, ಒಬ್ಬ ಜನಪ್ರತಿನಿಧಿ ಕೆಲಸ ಅಂತಂದರೆ ಬರೀ ರಸ್ತೆ ಹಾಕ್ಸೋದೋ, ಮೋರಿ ಮಾಡೋದೋ, ಅಥವಾ ಒಂದು ಬ್ರಿಡ್ಜ್ ಕಟ್ಸೋದೋ, ಒಂದು ಶಾಲೆ ಕಟ್ಟಡ ಕಟ್ಸೋದೇ ಅಷ್ಟೇ ಆಗಿರೋದಿಲ್ಲ.
ಅವರ ಕೆಲವು ಸಮಸ್ಯೆಗಳು, ಅಣ್ಣ ತಮ್ಮ ಗಲಾಟೆ ಮಾಡಿದಾಗ ಬರ್ತಾರೆ, ಗಂಡ ಹೆಂಡತಿ ಗಲಾಟೆ ಆದಾಗ ಬರ್ತಾರೆ, ಅತ್ತೆ ಸೊಸೆ ಗಲಾಟೆಗೂ ಬರ್ತಾರೆ, ಅಥವಾ ಇನ್ಯಾವುದೋ ಒಂದು ಸಮಸ್ಯೆಗಳು, ಹಣ ದುರುಪಯೋಗ ಆಗಿರುವಂಥ ಸಮಸ್ಯೆ, ಅಥವಾ ಬೇರೆ ರೀತಿ ಲೈಂಗಿಕ ಕಿರುಕುಳ ಆಗಿದ್ದರೆ ಅಂಥ ಸಮಸ್ಯೆ, ಹಲವಾರು ರೀತಿಯಾದಂಥ ಸಮಸ್ಯೆ ಬರ್ತಾರೆ. ಅಂಥ ಸಂದರ್ಭದಲ್ಲೂ ಕೂಡ ನಾವು ಅವ್ರಿಗೆ ಸ್ಪಂದಿಸಬೇಕಾಗತ್ತೆ. ಸೊ ಬೇಸರ ಯಾಕೆ ಅಂತ ಹೇಳಿದ್ರೆ, ಆ ಥರ ಸ್ಪಂದಿಸಿ ಹಿರಿಯೂರಿನಲ್ಲಿ ಸತತವಾಗಿ 5 ವರ್ಷಗಳ ಕಾಲ, ಹಲವಾರು ವರ್ಷಗಳ ಕಾಲ ಏನು ಕೆಲಸ ಆಗಿರಲಿಲ್ಲ, ಅಂದರೆ ಒಂದು 50-60 ವರ್ಷಗಳ ಕಾಲ ಹೋರಾಟ ಇದ್ದಂಥ ಕೆಲಸಗಳು ಆಗಿರಲಿಲ್ಲ. ಅದನ್ನು ಒಬ್ಬ ಶಾಸಕಿಯಾಗಿ ನಾನು ಜನರಿಗೆ ತಲುಪಿಸೋ ಕೆಲಸ ಮಾಡಿದೆ. ಆದರೆ ಜನ ಅದನ್ನು ರೆಕಗ್ನೈಸ್ ಮಾಡೋದ್ರಲ್ಲಿ ಫೇಲ್ಯೂರ್ ಆಗ್ತಾರಲ್ಲ, ಆ ಚುನಾವಣೆ ಬಂದಾಗ ಭಾಳ ಬದಲಾಗ್ಬಿಡ್ತಾರೆ. ಅವತ್ತು ಪಕ್ಷದ ಟ್ರೆಂಡು ಮತ್ತು ಜಾತಿ ಬರುತ್ತೆ, ಮತ್ತು ನಾವು ಮಾಡಿರೋ ಕೆಲವು ಮಿಸ್ಟೇಕ್ಸ್ನ ಯಾರಲ್ಲೋ ನಾವು ಮಾತಾಡಿಸಿಲ್ಲ, ಅವ್ರ ಫಂಕ್ಷನ್ಗೆ ಹೋಗಿಲ್ಲ, ಅವ್ರ ಹಳ್ಳಿಗೆ ಹೋಗಲಿಲ್ಲ, ಅಥವಾ ಇಂಥ ಒಂದು ಜಾತಿಗೆ ಜಾಸ್ತಿ ಕೆಲಸ ಮಾಡಿದ್ರಿ ಅಂತ ನಮ್ಮನ್ನು ಟಾರ್ಗೆಟ್ ಮಾಡ್ತಾರೆ. ಸೊ ಅದು ಭಾಳ ನೋವು ಕೊಡುತ್ತೆ. ಯಾಕೆಂದರೆ ಮತ್ತೇನಕ್ಕೆ ನಾವು ಸ್ಪಂದಿಸಿ ಇಷ್ಟೆಲ್ಲ ಕೆಲಸ ಮಾಡಬೇಕು? ಒಂದು ಪರ್ಫೆಕ್ಟಾಗಿ ಯಾರೂ ಇರೋಕ್ಕಾಗೋದಿಲ್ಲ. ಅದೊಬ್ಬ ಡಾಕ್ಟರ್ ಇರ್ಬೋದು, ಒಬ್ಬ ಪೊಲಿಟಿಷಿಯನ್ ಇರ್ಬೋದು, ಒಬ್ಬ ಟೀಚರ್ ಇರ್ಬೋದು. ವಿ ಕೆನಾಟ್ ಬಿಕಮ್ 100%. ಅದಾದರೆ ದೇವರಾಗ್ತೀವಿ ನಾವು. ದೇವರನ್ನು ನಾವು 100% ಇಲ್ಲ. ದೇವ್ರನ್ನ ನಮಗೆ ಒಳ್ಳೇದು ಮಾಡಿದಾಗ ಕೈ ಮುಗಿತೀವಿ, ನಮ್ಗೆ ಒಳ್ಳೇದಾಗ್ತಾ ಇದ್ದಾಗ ದೇವ್ರನ್ನೂ ನಾವು ಬೈಕೊಳ್ತೀವಿ, ನಾನೇನು ತಪ್ಪು ಮಾಡಿದ್ದೆ, ನನಗೆ ಯಾಕೆ ಶಿಕ್ಷೆ ಕೊಟ್ಟೆ ಅಂತ. ಅಂದರೆ ಆ ರೀತಿ ಅಂಥ ಸಂದರ್ಭದಲ್ಲಿ ಸ್ವಲ್ಪ ಬೇಜಾರಾಗುತ್ತೆ. ಆದರೂ ಕೂಡ ಈ ಸಾರ್ವಜನಿಕ ಜೀವನದಲ್ಲಿ ಸಾಕಷ್ಟು ಜನಕ್ಕೆ ಸಹಾಯ ಮಾಡಿದ್ದೀವಿ. ಕೆಲವರು ಅದನ್ನು ನೆನೆಸ್ಕೊಂಡು ವಾಪಸ್ ಫೋನ್ ಮಾಡಿ ನಮಗೆ ಧನ್ಯವಾದ ಹೇಳಿದಾಗ, ಮತ್ತು ಅವ್ರಿಗೆ ಅದರಿಂದ ತುಂಬ ಉಪಯೋಗ ಆಗಿ ಅವ್ರ ಜೀವನ ಮಟ್ಟ ಸುಧಾರಿಸಿದಾಗ ನಮಗೆ ಸಂತೋಷ ಕೂಡ ಆಗುತ್ತೆ. ಸೊ ಹಾಗಾಗಿ ಎರಡೂ ಇದೆ, ಪ್ಲಸ್ ಆ್ಯಂಡ್ ಮೈನಸ್ ಎರಡೂ ಇದೆ. ರಾಜಕೀಯದಲ್ಲಿ ಮಾತ್ರ ಅಲ್ಲ ಮೇಡಮ್, ನಮ್ಮ ದಿನನಿತ್ಯದ ಜೀವನದಲ್ಲೂ, ನಮ್ಮ ಸಾಂಸಾರಿಕ ಜೀವನದಲ್ಲೂ ಏಳು ಬೀಳುಗಳು ಆಗ್ತಾ ಇರುತ್ತೆ. ಸರಿ ಹೋಗುತ್ತೆ, ಸ್ವಲ್ಪ ಕಷ್ಟ ಆಗುತ್ತೆ, ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಂಥದ್ದು. ಆದರೆ ನಾವು ಮುಖ್ಯವಾಗಿ ರಾಜಕೀಯದ ಬಗ್ಗೆ ಮಾತನಾಡೋವಂಥ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಿಗೆ ಮೀಸಲಾತಿ ಅಂತ ಹೇಳ್ತಾರೆ, ಹೆಣ್ಮಕ್ಳಿಗೆ ನಾವು ಸಾಕಷ್ಟು ಅವಕಾಶಗಳನ್ನು ಕೊಡ್ತಾ ಇದ್ದೀವಿ ಅಂತ ಹೇಳ್ತಾರೆ, ಹೆಣ್ಣು ಮಕ್ಕಳು ಮುನ್ನೆಲೆಗೆ ಬರಬೇಕು, ಸಮಾಜವನ್ನು ನೋಡಬೇಕು, ಸರಿ ಮಾಡಬೇಕು ಅಂತ ಇಷ್ಟೆಲ್ಲವನ್ನು ಹೇಳಿದಾಗ, ಎಲ್ಲೋ ಒಂದು ಕಡೆ ಹೆಣ್ಣು ಮಕ್ಕಳು ರಾಜಕೀಯಕ್ಕೆ ಬಂದಾಗ 1-2 ಸಣ್ಣ ಪುಟ್ಟ ತಪ್ಪುಗಳಾದರೆ ಆಕೆಯನ್ನು ಚರಿತ್ರವಧೆ ಮಾಡುವಂಥದ್ದನ್ನು ಸಹ ಇವತ್ತು ನಾವು ನೋಡ್ತಾ ಇದ್ದೀವಿ. ಇದ್ರ ಬಗ್ಗೆ ನಿಮ್ಮ ನಿಲುವು, ನೀವೇನು ಹೇಳೋದು ಬಯಸ್ತೀರಿ? ಅದು ಭಾಳ ತಪ್ಪು. ಆ ಮೈಂಡ್ ಸೆಟ್ ಇದೆಯಲ್ಲ, ನಮ್ಮ ಜನರ ಮೈಂಡ್ ಸೆಟ್ಟು ಇನ್ನೂ ಬದಲಾಗುವಂಥದ್ದಿದೆ. ಒಂದು ಕಾಲಘಟ್ಟದಲ್ಲಿ ಹೆಣ್ಣು ಅಡುಗೆ ಮನೆಗೆ ಮಾತ್ರ ಸೀಮಿತ ಅಂತಿತ್ತು. ಅಡುಗೆ ಮನೆಗೆ ಸೀಮಿತ ಆಗೋದು ಕೂಡ ಅಷ್ಟು ಸುಲಭದ ಕೆಲಸ ಅಲ್ಲ. ಒಬ್ಬ ತಾಯಿಯಾಗಿ, ಒಬ್ಬ ಹೆಂಡತಿಯಾಗಿ ಮನೆ ಜವಾಬ್ದಾರಿಯನ್ನು ನಿರ್ವಹಿಸೋದಿದೆಯಲ್ಲ, ಅದು ನಿಜವಾಗ್ಲೂ ಒಬ್ಬ ಒಳ್ಳೆಯ ಗೃಹಿಣಿಯ ತಾಕತ್ತು ಅಲ್ಲಿ ತೋರಿಸುತ್ತೆ ಆ ಮನೆಯದು. ನೀವು ನೋಡಿ, ಒಂದು ಮನೆಯಲ್ಲಿ ಅಪ್ಪ ಸತ್ತೋದ ಅಂಥೇಳಿ ಮಕ್ಕಳನ್ನ ತಬ್ಬಲಿ ಅಂತ ಹೇಳಲ್ಲ, ಅದೇ ತಾಯಿ ಸತ್ತರೆ ತಬ್ಬಲಿ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ತಾಯಿಗೆ ಆ ಶಕ್ತಿ ಇದೆ, ಹೆಣ್ಣಿಗೆ ಆ ಶಕ್ತಿ ಇದೆ. ಅಂಥ ಸಂದರ್ಭದಲ್ಲಿ ತನ್ನ ಗಂಡ ಸತ್ತರೂ ಕೂಡ ಕೂಲಿ ಮಾಡಿ ಆದರೂ ತನ್ನ ಮಕ್ಕಳನ್ನ ಸಾಕ್ತಾಳೆ, ವಿದ್ಯಾವಂತರನ್ನಾಗಿ ಮಾಡ್ತಾಳೆ, ಶ್ರಮ ಪಡ್ತಾಳೆ, ಮನೇನ ನಿಭಾಯಿಸ್ಕೊಂಡು ಹೋಗ್ತಾಳೆ. ಒಬ್ಬ ತಂದೆ ಕುಡುಕ ಆದರೆ, ಜೂಜಾಟ ಆಡೋನಾದರೆ ಆ ಮನೆ ಹಾಳಾಗುತ್ತೆ. ಆದರೆ ಅದನ್ನು ಸರಿ ಮಾಡೋಳು ಹೆಣ್ಣು. ಅದೇ ತಾಯಿ ತಪ್ಪು ಮಾಡಿಬಿಟ್ರೆ ಆ ಮನೇನ ನಾವು ಭಾಳ ಡಿಸಾಸ್ಟರ್ ಆಗುವಂಥದ್ದನ್ನು ನಾವು ನೋಡ್ತೀವಿ. ಹಾಗಾಗಿ ಹೆಣ್ಣಿಗಿರುವಂಥ ಶಕ್ತಿ ಇದೆಲ್ಲ ಭಾಳ ಅದ್ಭುತವಾದಂಥ ಶಕ್ತಿ, ತಾಳ್ಮೆ ಇದೆ, ನಿಭಾಯಿಸ್ಕೊಂಡು ಹೋಗುವಂಥ ಕೆಪಾಸಿಟಿ ಇದೆ. ಹಾಗಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಈಗ ಬದಲಾವಣೆ ಆಗಿದೆ, ಸಮಾಜದಲ್ಲಿ ಬದಲಾವಣೆ ಬಂದಿದೆ. ಎಲ್ಲ ಕ್ಷೇತ್ರದಲ್ಲೂ ಹೆಣ್ಮಕ್ಳು ತಮ್ಮನ್ನು ತಾವು ಪ್ರೂವ್ ಮಾಡ್ಕೊಳ್ತಾ ಇದ್ದಾರೆ. ಆದರೂ ಎಲ್ಲೋ ಒಂದು ಕಡೆ ಹೆಣ್ಣು ಅಂದರೆ ಇದಾಗಲ್ಲ ಅವ್ರ ಕೈಯಲ್ಲಿ ಅನ್ನೋವಂಥ ಮನಸ್ಥಿತಿ ಇನ್ನೂ ಇದೆ. ಇವತ್ತಿಗೂ ಪ್ರೆಗ್ನೆಂಟ್ ಆದ ತಕ್ಷಣ ಯಾವ ಮಗು ಬೇಕು ಅಂತ ಕೇಳಿದ್ರೆ ವಿದ್ಯಾವಂತರು ಕೂಡ ಮೊದಲನೇದಲ್ವ ಗಂಡು ಮಗು ಆಗಿಬಿಡ್ಲಿ ಅಂತಾರೆ. ಸೊ ಆವಾಗ ಒಂದು ಸ್ವಲ್ಪ ಅನಿಸುತ್ತೆ, ಯಾಕೆ ಇನ್ನೂ ಈ ಮೈಂಡ್ ಸೆಟ್ ಹೋಗ್ತಾ ಇಲ್ವಲ್ಲ ಅಂಥೇಳಿ. ಸೊ ಹಾಗಾಗಿ ಆ ಬದಲಾವಣೆ ಇನ್ನೂ ಸ್ವಲ್ಪ ಸಮಯ ತಗೊಳ್ಳುತ್ತೆ. ಅದರಲ್ಲೂ ರಾಜಕೀಯದಲ್ಲಿ ಮತ್ತು ಹೆಣ್ಮಕ್ಳು ಫೇಸ್ ಮಾಡುವಂಥ ಸಮಸ್ಯೆಗಳಿದೆಯಲ್ಲ, ಸ್ವಲ್ಪ ವ್ಯತ್ಯಾಸ ಆದರೂ ಅವ್ರ ಬಗ್ಗೆ ಚಾರಿತ್ರ್ಯವಧೆ ಮಾಡ್ತಾರೆ, ಕೆಟ್ಟದಾಗಿ ಮಾತಾಡ್ತಾರೆ. ಸೊ ಅದು ಕಡಿಮೆ ಆಗಬೇಕು. ಅಲ್ಲ, ರಾಜಕಾರಣದಲ್ಲಿ ಇವತ್ತು ಹೆಣ್ಣುಮಕ್ಕಳಿಗೆ ಸಿಗಬೇಕಾದಂಥ ಸ್ಥಾನಮಾನ ಸಿಗ್ತಾ ಇಲ್ಲ. ಅದು ಯಾವುದೇ ಪಕ್ಷ ತಗೊಳ್ಳಿ, ಅದು ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು. ನೋಡಿ, ಕಳೆದ ಸಾರಿ BJP ಸರ್ಕಾರ ಇತ್ತು, ಒಬ್ಬರನ್ನೇ ಮಿನಿಸ್ಟ್ರು ಮಾಡೋದು. ಈ ಸಾರಿ ಕಾಂಗ್ರೆಸ್ ಸರ್ಕಾರ ಇದೆ, ಫುಲ್ ಮೆಜಾರಿಟಿ ಬಂದಿದೆ. ನಮ್ಗೆ ಸಂತೋಷ. ಲಕ್ಷ್ಮೀ ಹೆಬ್ಬಾಳ್ಕರ್ ಮಿನಿಸ್ಟ್ರ್ ಇದ್ದಾರೆ,
ಇನ್ನೂ ಕೇಪಬಲ್ ಇರೋವಂಥ ಹೆಣ್ಮಕ್ಳಿದ್ದಾರೆ, ರೂಪಕಲಾ ಇದ್ದಾರೆ, ಇನ್ನೂ ಬೇರೆ ಬೇರೆ ಹೆಣ್ಮಕ್ಳು ಗೆದ್ದಿರೋರು ಇದ್ದಾರೆ. ಮಾಡ್ಬೋದು, ಒಂದು 2-3 ಮಿನಿಸ್ಟ್ರಿ ಯಾಕೆ ಮಾಡಲ್ಲ ಏನೋ. ಮತ್ತು ಮಹಿಳಾ ಮತ್ತು ಮಕ್ಕಳ ಸಚಿವೆಯಾಗೇ ಕೊಡೋದು ಅಂದರೆ ನಾವು ಬರೀ ಮಕ್ಕಳು ಮನೆ ನೋಡ್ಕೊಳ್ಳೋಕ್ಕೆ ಸೀಮಿತ ಅನ್ನೋ ಥರ ಅಡ್ಮಿನಿಸ್ಟ್ರೇಷನಲ್ಲೂ ಅದು ಮಾತ್ರ ನಮಗೆ ಮಾಡೋಕ್ಕೆ ಬರುತ್ತೆ ಅನ್ನೋಂಥ ಆಲೋಚನೆನ ನೀರಾವರಿ ಯಾಕೆ ಕೊಡಲ್ಲ, ಹೋಮ್ ಮಿನಿಸ್ಟ್ರ್ ಯಾಕೆ ಕೊಡಲ್ಲ, ಆರೋಗ್ಯ ಕೊಡಲ್ಲ, ಆರೋಗ್ಯ ಯಾಕೆ ಕೊಡೋದಿಲ್ಲ. ಸೊ ಹಾಗಾಗಿ ಈ ಬದಲಾವಣೆ ರಾಜಕೀಯ ಪಕ್ಷಗಳಲ್ಲಿ ಬರಬೇಕು. ಅದಿನ್ನೂ ಬಂದಿಲ್ಲ. ಹೇಳ್ತಾರೆ 33% ರಿಸರ್ವೇಷನ್ ಈಗ ಸೆಂಟ್ರಲ್ ಗೌರ್ನಮೆಂಟು ಮಾಡಿದೆ, ಜಾರಿ ಮಾಡ್ತೀವಿ. ಮೊನ್ನೆ ಚುನಾವಣೆಗೆ ಜಾರಿ ಮಾಡ್ಬೋದಿತ್ತು. ಅವ್ರಿಗೆ ನಿಜವಾಗ್ಲೂ ಇಚ್ಛಾಶಕ್ತಿ ಇದ್ದಿದ್ರೆ ಮೊನ್ನೆ ಚುನಾವಣೆಯಲ್ಲೇ ಜಾರಿ ಮಾಡ್ಬೋದಿತ್ತು. 2023ರಲ್ಲೇ ಜಾರಿ ಮಾಡ್ಬೋದಿತ್ತು. ಇಲ್ಲ, 24 ಪಾರ್ಲಿಮೆಂಟ್ಗಾದರೂ ಜಾರಿ ಮಾಡಬೇಕಿತ್ತು. ಇಲ್ಲ, ಹಾಗೆ ನೋಡಿದ್ರೆ ಖುಷಿಯಾಗುತ್ತೆ. ಮಮತಾ ಅವರು ದೀದಿಯವರು ಒಬ್ಬ ಹೆಣ್ಣಾಗಿ ನಾನು ಗೌರವಿಸ್ತೀನಿ, ಪಕ್ಷ ಏನೇ ಇರಲಿ ಅವರು ಹೆಣ್ಣಾಗಿ ಗೌರವಿಸ್ತೀನಿ. ಅವರ ರಾಜ್ಯದಲ್ಲಿ ಹೆಣ್ಣು ಮಕ್ಕಳಿಗೆ ಹೆಚ್ಚು ಜನಕ್ಕೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಆ ಬದಲಾವಣೆ ಎಲ್ಲ ಪಕ್ಷಗಳಲ್ಲೂ ಬಂದರೆ ರಾಜಕೀಯವಾಗಿ, ಮತ್ತು 50% ಲೋಕಲ್ ಬಾಡೀಸಲ್ಲಿದೆ. ರಾಜೀವ್ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಆದಾಗ ಕಾಂಗ್ರೆಸ್ ಕೊಟ್ಟಂಥ ಕೊಡುಗೆ ಅದು. ಆದರೆ ಆ 50%ನ ಯೂಟಿಲೈಸೇಷನ್ ಸರಿಯಾಗಿ ಆಗ್ತಾಯಿಲ್ಲ. ನೀವು ನೋಡಿ, ಗ್ರಾಮ ಪಂಚಾಯತಿಯಲ್ಲಿ ಗೆದ್ದರೆ ಅವ್ರ ಗಂಡ ಫೋನ್ ಎತ್ತಾನೆ, ಇಲ್ಲ ಅವ್ರ ಅಣ್ಣ ತಮ್ಮಂದರು ಬರ್ತಾರೆ. ಹೆಣ್ಮಕ್ಳಿಗೆ ನಾನು ಹೇಳ್ತಾ ಇರ್ತೇನೆ, ಇಲ್ಲ ನೀವು ಕಲ್ತ್ಕೋಬೇಕು, ಏನು ಕಷ್ಟ ಏನಲ್ಲ. ಮದುವೆ ಆದ ತಕ್ಷಣ ಈಗ ಗಂಡನ ಮನೆಗೆ ಹೋದಾಗ ಅಡುಗೆ ಎಲ್ಲ ಕೆಲವ್ರು ಕಲಿತೇ ಇರೋದಿಲ್ಲ, ಮನೆ ನಿಭಾಯಿಸೋದು ಕಲ್ತಿರಲ್ಲ, ಫೈನಾನ್ಸ್ ಮ್ಯಾನೇಜ್ಮೆಂಟ್ ಮಾಡಿರೋದು ಗೊತ್ತಿರಲ್ಲ ನಮಗೆ, ಅದೆಲ್ಲ ನಾವು ಕಲಿಯಲ್ವಾ. ಸೊ ಹಾಗಾಗಿ ರಾಜಕೀಯ ಕೂಡ ಏನು ಬ್ರಹ್ಮವಿದ್ಯೆ ಅಲ್ಲ, ಕಲಿಬೋದು. ಸೊ ಇವ್ರಿಗೆ ಅವಕಾಶ ಕೊಡಬೇಕು. ಗಂಡಸರಿಗಿಂತ ಹೆಣ್ಮಕ್ಳು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ.